ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಲೋಕಸಭೆಯಲ್ಲಿ 33ರಷ್ಟು ಮಹಿಳಾ ಮೀಸಲು ಮಸೂದೆಯನ್ನು ವಿರೋಧಿಸಿ ಮಹಿಳೆಯರಿಗೆ ಅಗೌರವ ತೋರಿದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಲಬುರಗಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಮಹೇಶ್ವರಿ ವಾಲಿ ನೇತೃತ್ವದಲ್ಲಿ ಲೋಕಸಭೆಯಲ್ಲಿ 33ರಷ್ಟು ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿ ಮಹಿಳೆಯರಿಗೆ ಅಗೌರವ ತೋರಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಮಹಾತ್ಮ ಗಾಂಧೀಜಿ ಪ್ರತಿಮೆವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಮಹಿಳಾ ಪರ ಹೋರಾಟಕ್ಕೆ, ಜೆಡಿಎಸ್ ಪಕ್ಷದ ಮಹಿಳಾ ಪರ ಹೋರಾಟಕ್ಕೆ, ಮಹಿಳಾ ಪರ ಹೋರಾಟಕ್ಕೆ, ಸಮಸ್ತ ನಾಡಿನ ಮಹಿಳೆಯರಿಗೆ, ಸಮಸ್ತ ನಾಡಿನ ಮಹಿಳೆಯರಿಗೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡಂತ ನೀಚ ಸರ್ಕಾರಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡಂತ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ. ಕಲಬುರಗಿ ನಗರದಲ್ಲಿ ಜನತಾದಳ ಪಕ್ಷದ ವತಿಯಿಂದ ಏನು ಮಹಿಳೆಯರಿಗೆ 33% ರಿಸರ್ವೇಷನ್ ಪಾರ್ಲಿಮೆಂಟ್ ಬಿಲ್ಲಲ್ಲಿ ಏನು ಪಾಸ್ ಆಗಬೇಕಾಗಿತ್ತು, ಅದನ್ನು ಇವತ್ತು ವಿರೋಧ ಪಕ್ಷದ ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರ ವಿರೋಧ ಪಕ್ಷಗಳು ಇವತ್ತು ವಿರೋಧಿಸಿ ಇವತ್ತು ಸಂಪೂರ್ಣವಾಗಿ ಮಹಿಳೆಯರಿಗೆ ಅನ್ಯಾಯ ಮಾಡಿದಂಥ ಈ ಒಂದು ವಿರೋಧ ಪಕ್ಷದವರಿಗೆ ಧಿಕ್ಕಾರ ಕೂಗಲು ಇವತ್ತು ನಮ್ಮ ಪಕ್ಷದ ಮಹಿಳೆಯರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಇದರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ. ಮುಂದಾದರೂ ಇವತ್ತು ಮಹಿಳೆಯರಿಂದನೇ ನಾವು ಎಲ್ಲರೂ ಮಹಿಳೆಯರಿಗೆ ಆದ್ಯತೆ ಕೊಡ್ತೀವಿ ಅಂತೇಳಿ ಸೋನಿಯಾ ಗಾಂಧಿ ಅವರೇ ಹೇಳಿದರು. ನಾವು ಕೂಡ ಈ ಬಿಲ್ಲಿಗೆ ಸಹಮತ ಕೊಡ್ತೀವಿ ಅಂತೇಳಿ ಒಂದು ಲಾಸ್ಟ್ ಟೈಮ್ ಅಧಿವೇಶನದಲ್ಲಿ ಮಾತಾಡಿದಂಥ ಆ ಪಕ್ಷದ ನಾಯಕಿ ಇವತ್ತು ಅವರು ಮಹಿಳೆ ಆಗಿರೋದ್ರಿಂದ ಅವರು ಈ ಬಿಲ್ಲಿಗೆ ವಿರೋಧ ಮಾಡ್ತಾರೆ ಅಂತಂದರೆ ನಿಜವಾಗಲೂ ಅವರು ಮಹಿಳೆ ಆಗಿದ್ದಕ್ಕೆ ಅವ್ರ ನೈತಿಕತೆ ಇದೀನಿ, ಅವ್ರು ಏನು ಮಾತಾಡಿದ್ದಾರೆ ಎಂಬುದು ಅವರು ಆತ್ಮಲೋಕನ ಮಾಡ್ಕೋಬೇಕಂತೇಳಿ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಈ ಪ್ರತಿಭಟನೆ ಇಲ್ಲಿವರೆಗೆ ನಿಲ್ಲೋದಿಲ್ಲ. ಇವತ್ತು ಮಹಿಳೆಯರಿಗೂ ಕೂಡ ಸರಿ ಸಮಾನವಾದಂಥ ಹಕ್ಕು ನಮ್ಮ ದೇಶದಲ್ಲಿ ಸಿಗಬೇಕಂತೇಳಿ ಇವತ್ತು ಪ್ರಧಾನಮಂತ್ರಿಗಳು ಈ ಬಿಲ್ಲನ್ನು ಮಂಡನೆ ಮಾಡಿದರು. ಹಿಂದೆನೂ ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲೂ ಕೂಡ 30% ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕಂತೇಳಿ ಏನು ಅವ್ರ ಕನಸಿತ್ತು, ಇವತ್ತು ನನಸಾಗಬೇಕಾಗಿತ್ತು. ಲೋಕಸಭೆಯಲ್ಲಿ ಇವತ್ತು ವಿರೋಧ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಪಕ್ಷದವರು ಇದನ್ನು ಖಂಡಿಸ್ತೀವಿ. ಮಹಿಳೆಯರಿಗೆ ಇವತ್ತು ಅನ್ಯಾಯ ಏನಾಗಿದೆ ಇನ್ನಾದರೂ ಕೂಡ ಸುಧಾರಿಸಿ ಮುಂದಿನ ದಿನಮಾನದಲ್ಲಿ ಮತ್ತೊಮ್ಮೆ ಆ ಬಿಲ್ಲನ್ನು ಪ್ರಸ್ತಾವನೆ ಆಗೇ ಆಗುತ್ತೆ. ಮಹಿಳೆಯರಿಗೆ ನ್ಯಾಯವನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಂತ ನಾವು ಈ ವಿರೋಧ ಪಕ್ಷದವ್ರಿಗೂ ಕೂಡ ಇವತ್ತು ಖಂಡಿತವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಇಲ್ಲಾದರೆ ಮಹಿಳೆಯರ ರಸ್ತೆಗೆ ಇಳಿದ್ರೆ ನಿಮ್ಮ ಗತಿ ಏನಾಗುತ್ತೆ ಎಂಬುದು ಇವತ್ತು ಆತ್ಮಲೋಕನ ಮಾಡ್ಕೋಬೇಕು. ಇದಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ಕೇವಲ 3 ರಾಜ್ಯಗಳಲ್ಲಿ ಉಳಿದಿದೆ. ಇದೇ ಥರ ಇವರು ಮುಂದುವರೆದರೆ ಆ 3 ರಾಜ್ಯಗಳನ್ನು ಕೂಡ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕಳ್ಕೊಂಡು ಹೀನಾಯಕ ಸೋಲಿಗೆ ಇವರು ಆಗ್ತಾರೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು 33% ಮಹಿಳಾ ಮೀಸಲಾತಿ ಜಾರಿ ತರಬೇಕಂತೇನು ಕರೆದಿದ್ರಲ್ಲ, ಅವತ್ತಿನ ದಿವಸ ಅದೇನು ಇವರೇನು ವೋಟಿಂಗ್ ಸಂಪೂರ್ಣ ಆಗಲಿಲ್ಲ ಅಂತ ಕ್ಯಾನ್ಸಲ್ ಆಯ್ತಲ್ಲ, ಅಲ್ಲಿ ನಾನೊಂದು ಪ್ರಿಯಾಂಕಾ ಗಾಂಧಿಯವ್ರ ಬಗ್ಗೆ ಒಂದು ಗೌರವ ಇತ್ತು. ಇವಾಗ ಗೌರವ ಉಳ್ಕೊಂಡಿಲ್ಲ. ನಾನೊಂದು ಮಾತು ಕೇಳೋಕ್ಕೆ ಇಚ್ಛಪಡ್ತೀನಿ. ಪ್ರಿಯಾಂಕಾ ಗಾಂಧಿಯವರಿಗೆ ಅವರ ಅಜ್ಜಿ ಪ್ರಧಾನಮಂತ್ರಿ ಆಗಿದ್ದರು, ಹೆಣ್ಮಗಳು.
ಪ್ರಿಯಾಂಕಾ ಗಾಂಧಿ ಅವ್ರ ತಾಯಿ ಪ್ರಧಾನಮಂತ್ರಿ ಆಗಬೇಕಂತ ಬಂದವರು ಹೆಣ್ಣು, ಅವರು ಕೂಡ ಒಂದು ಹೆಣ್ಮಗಳು ಇದು ಪಾರ್ಲಿಮೆಂಟಲ್ಲಿ ಕುತ್ಕೋತಾರ. ಅವರಿಗೆ ನಾಚಿಕೆ ಬರಬೇಕು. ಯಾಕಂತಂದ್ರೆ ನಾವು ಇನ್ನೊಂದು ಹೆಣ್ಣು ಮಕ್ಕಳಿಗೆ ಬೆಳಿಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವಷ್ಟೇ, ನಮ್ಮ ಖಾನ್ದಾನ್ ಅಷ್ಟೇ, ನಾವಷ್ಟೇ ಪಾರ್ಲಿಮೆಂಟಿಗೆ ಹೋಗಬೇಕು, ನಾವಷ್ಟೇ ಮುಂದೆ ಬರಬೇಕನ್ನೋ ಒಂದು ಉದ್ದೇಶದಿಂದ ಅವರು ಪ್ರಿಯಾಂಕಾ ಗಾಂಧಿ ಅವರು ಇದನ್ನು ಜಾರಿ ತರಬೇಕಿತ್ತು. ಯಾಕಂದ್ರೆ ನಾವಷ್ಟೇ ಮ್ಯಾಲೆ ಬರಬೇಕು, ನಮ್ಮ ಜೊತೆ ಇನ್ನೊಂದು ಹೆಣ್ಮಕ್ಳು ಮ್ಯಾಲೆ ಬರಬಾರ್ದು ಅನ್ನೋದೊಂದು ಕೆಟ್ಟ ಭಾವನೆಯಿಂದ ಅವರು ವೋಟಿಂಗ್ ಮಾಡಿಲ್ಲ. ಅದಕ್ಕೆ ಅವ್ರಿಗೆ ನಾವು ಧಿಕ್ಕಾರ ಮಾಡ್ತೀವಿ. ಇನ್ನೊಂದು ವಿಷಯ, ಜೋ ಡರ್ಗಯ ಓ ಮರ್ಗಯ ಅಂತಾರಲ್ಲ, ಅದಕ್ಕೆ ಅವರು ಭಯ ಪಟ್ಕೊಂಡಿದ್ದಾರೆ. ಎದಕ್ಕೆ ಗೊತ್ತು? ಈ ಪ್ರಧಾನಮಂತ್ರಿ ಅವರಿಗೆ, BJP ಅವರಿಗೆ ಎಲ್ಲ ಮಹಿಳೆಯರ ಬೆಂಬಲ ಸಿಕ್ಕು ಮತ್ತು ಕಾಂಗ್ರೆಸ್ ಜೀರೋ ಆಗ್ತದೆ, ನಮ್ಮ ಕತೆ ಮುಗ್ದು ಹೋಗ್ತದೆ ಅನ್ನೋ ಒಂದು ಭಯದಿಂದ, ಅದು ಒಂದೇ ಒಂದು ಅಂಜಿಕೆಯಿಂದ ಮಹಿಳೆಯರಿಗೆ ಅಧಿಕಾರ ಸಿಗಬಾರ್ದು ಅನ್ನೋದು ಒಂದು ಕಾರಣದಿಂದ ಅವರು ನಮ್ಮ ಅಧಿಕಾರನ ಕಸ್ಕೊಂಡ್ರು. ಅದಕ್ಕೆ ಜೋ ಡರ್ಗಯ ಮರ್ಗಯ ಅಂತಾರಲ್ಲ, ಅವ್ರಿಗೆ ಗೊತ್ತು ನಾವು ಸಾಯ್ತೀವಿ ಅಂತ. ಅದಕ್ಕೆ 4 ದಿನ ಇನ್ನ ಜಿಂದ ಇರ್ರಿ, ಮುಂದಿನ ದಿನಗಳ ಬರ್ತಾವ. ಮತ್ತೇನಿದೆ, ಸೋಲಲ್ಲ, ಒಂದು ಗ್ರಹಣ ಬಂದು ಹೋದಂಗ ಮತ್ತೆ ಕಾಲ ಬಂದದ, ಮತ್ತೆ ಬೆಳಕು ಬರ್ತದ, ಮತ್ತೆ ಮಹಿಳೆಯರಿಗೆ ನ್ಯಾಯ ಸಿಗ್ತದ. ಭಾರತ್ ಮಾತಾ ಕಿ ಜೈ ಅಂತಾರಲ್ಲ, ಹಂಗ ಮಹಿಳೆಯರೇ ಭಾರತ್ ಮಾತಾ, ಹೆಣ್ಣು ಭಾರತ್ ಮಾತಾ ಇದ್ದಂಗ, ಅದಕ್ಕೆ ನಮಗೆ ಜಯ ಸಿಕ್ಕ. ಈ ಸಂದರ್ಭದಲ್ಲಿ ಬಸವರಾಜ್ ಬಿರ್ಬಿಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.